ನಮಸ್ತೆ ಆತ್ಮೀಯರೇ, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ವಿಡಿಯೋಗಳಿಗೆ ಆತ್ಮೀಯ ಸ್ವಾಗತ. ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಕಲಿಕೆ ಎಂಬುದು ಪರಿಣಾಮಕಾರಿಯಾಗಿರಬೇಕಾದ್ರೆ ಅದು ಶಿಕ್ಷಕ ಕೇಂದ್ರಿತವಾಗಿರಬೇಕು ಅಥವಾ ವಿದ್ಯಾರ್ಥಿ ಕೇಂದ್ರಿತವಾಗಿರಬೇಕು? ಹೌದು, ನಿಮ್ಮಲ್ಲಿ ಅತಿ ಹೆಚ್ಚು ಜನರ ಅಭಿಪ್ರಾಯ ಒಂದೇ, ಅದೇ ಶಿಕ್ಷಣ ಶಿಶು ಕೇಂದ್ರಿತವಾಗಿರಬೇಕು ಎಂಬುದು. ಹೌದು, ಅದು ಕೂಡ ನಿಜ. ಆದರೆ ಇಂದಿನ ತರಗತಿಯಲ್ಲಿ ನಾವು ಕಲಿಯ ಹೊರಟಿರುವಂತಹ ವಿಷಯ ಅಥವಾ ಎರಡು ಸಿದ್ಧಾಂತಗಳು ಈ ಎರಡೂ ಕೂಡ ಉತ್ತಮ ಎಂಬುದನ್ನು ತಿಳಿಯಪಡಿಸುತ್ತವೆ. ಹಾಗಾದರೆ ಆ ಕಲಿಕಾ ಸಿದ್ಧಾಂತಗಳು ಯಾವುವು ಅಂತ ನೋಡೋದಾದರೆ, ಮೊದಲನೆಯದು ಅರ್ಥಪೂರ್ಣ ಸ್ವೀಕಾರ ಕಲಿಕೆ ಮತ್ತು ಬ್ರೂನರವರ ಆವಿಷ್ಕಾರ ಕಲಿಕೆ. ಈ ಅರ್ಥಪೂರ್ಣ ಸ್ವೀಕಾರ ಕಲಿಕೆಯನ್ನು ಡೇವಿಡ್ ಅಸುಬೇಲ್ ಅವರು ನಮಗೆ ಕೊಟ್ಟರೆ, ಈ ಆವಿಷ್ಕಾರ ಅಥವಾ ಅನ್ವೇಷಣಾ ಕಲಿಕೆಯನ್ನು ಬ್ರೂನರ್ ಅವರು ನಮಗೆ ನೀಡಿದರು. ಹಾಗಾದರೆ ಇನ್ನು ತಡ ಮಾಡೋದು ಬೇಡ, ಈ ಎರಡೂ ಕಲಿಕೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮತ್ತು ಸರಳವಾಗಿ ತಿಳಿಯುವ ಪ್ರಯತ್ನವನ್ನು ಈ ಒಂದು ವಿಡಿಯೋದ ಮೂಲಕ ಮಾಡುವ. ಅರ್ಥಪೂರ್ಣ ಸ್ವೀಕಾರ ಕಲಿಕೆ ಇದನ್ನು ನಮಗೆ ನೀಡಿದವರು ಯಾರಪ್ಪ ಅಂದರೆ ಡೇವಿಡ್ ಅಸುಬೇಲ್ ಅವರು. ಏನಿದು ಅರ್ಥಪೂರ್ಣ ಸ್ವೀಕಾರ ಕಲಿಕೆ? ನಿಮಗೆ ನಾನಾಗಲೇ ಹೇಳಿದ ಹಾಗೆ ಕಲಿಕೆ ಎಂಬುದು ಶಿಶು ಕೇಂದ್ರಿತ ಮತ್ತು ಶಿಕ್ಷಕ ಕೇಂದ್ರಿತವಾಗಿರುತ್ತದೆ ಎಂದು. ಹಾಗೆ ಈ ಅರ್ಥಪೂರ್ಣ ಸ್ವೀಕಾರ ಕಲಿಕೆ ಎಂಬುದು ಶಿಕ್ಷಕ ಕೇಂದ್ರಿತವಾಗಿರುವಂತಹ ಒಂದು ಕಲಿಕೆ. ಈ ಕಲಿಕೆಯ ಸಿದ್ಧಾಂತ ಹೇಳುವುದು ಒಂದೇ, ಏನಪ್ಪ ಅಂದರೆ ವಿಷಯವನ್ನು ಶಾಬ್ದಿಕ ರೂಪದಲ್ಲಿ ನೀಡಬೇಕು ಎಂಬುದು. ಮೊದಲನೇ ವಿಷಯ, ಶಾಬ್ದಿಕ ರೂಪದಲ್ಲಿ ನೀಡಬೇಕು ಅಂದರೆ ಶಬ್ದದ ರೂಪದಲ್ಲಿ, ಅಕ್ಷರಗಳ ರೂಪದಲ್ಲಿ ನಾವೇನು ಮಾಡಬೇಕಂದ್ರೆ ಶಿಕ್ಷಣವನ್ನು ನೀಡಬೇಕು. ಅದು ಹೇಗೆ? ಹಿಂದೆ ಇರುವಂತಹ ಮಾಹಿತಿ ಅಥವಾ ವಿದ್ಯಾರ್ಥಿ ಅಥವಾ ವ್ಯಕ್ತಿ ಹೊಂದಿದಂಥ ಹಳೆಯ ಒಂದು ಜ್ಞಾನವನ್ನು ನಾವೇನು ಮಾಡಬೇಕಂದ್ರೆ ಈಗ ಕಲಿಸುತ್ತಿರುವ ಜ್ಞಾನದ ಜೊತೆ ಹೊಂದಾಣಿಕೆ ಮಾಡಿ ಕಲಿಸ್ಬೇಕು. ಉದಾಹರಣೆಗೆ ವಿದ್ಯಾರ್ಥಿ ಏನು ಮಾಡಿರ್ತಾನೆ, ಹಿಂದಿನ ತರಗತಿಯಲ್ಲಿ ಭೌಗೋಳಿಕ ವಿಷಯದಲ್ಲಿ ನಕ್ಷೆಯನ್ನು ಹೇಗೆ ಬಿಡಿಸೋದು ಮತ್ತು ಗೋಳ ಎಂದರೇನು, ಅಕ್ಷಾಂಶ ಎಂದರೇನು ಮತ್ತು ರೇಖಾಂಶ ಎಂದರೇನು ಎಂಬುದನ್ನು ತಿಳ್ಕೊಂಡಿರ್ತಾನೆ. ನಾವು ನಂತರದ ತರಗತಿಯಲ್ಲಿ ಏನು ಮಾಡಬೇಕಂದ್ರೆ ಆ ಮಗುವಿಗೆ ಆ ಪೂರ್ವಭಾವಿಯಾಗಿರುವಂಥ ಜ್ಞಾನವನ್ನು ಬಳಸ್ಕೊಂಡು ಇಂದಿನ ತರಗತಿಯಲ್ಲಿ ಏನು ಮಾಡಬೇಕಂದ್ರೆ ಹೊಸ ಜ್ಞಾನವನ್ನು ಹೆಚ್ಚಿಗೆ ಬೆಳೆಸಬೇಕು. ಈಗ ಅಕ್ಷಾಂಶ ಮತ್ತು ರೇಖಾಂಶ ಎಂದರೇನು ತಿಳ್ಕೊಂಡಿರ್ತಾನೆ, ಆ ಅಕ್ಷಾಂಶ ರೇಖಾಂಶಗಳನ್ನು ಬಳಸ್ಕೊಂಡು ಯಾವ ರೀತಿ ನಾವೇನು ಮಾಡಬೇಕು, ಸಮಯವನ್ನು ಮತ್ತು ಸ್ಥಳವನ್ನು ಗುರುತಿಸಬೇಕು ಅಥವಾ ನೈಸರ್ಗಿಕ ವೈವಿಧ್ಯತೆಯನ್ನು ಯಾವ ರೀತಿ ನಾವು ವಿಭಾಗೀಕರಿಸಬಹುದು ಅಂತ ನಾವು ಈ ತರಗತಿಯಲ್ಲಿ ನಾವು ತಿಳಿಸ್ತಾ ಹೋಗ್ತೀವಿ. ಹೀಗೆ ಹಿಂದಿನ ಜ್ಞಾನವನ್ನು ಹೊಸ ಜ್ಞಾನದೊಂದಿಗೆ ಸೇರಿಸ್ತಾ ಜೋಡಿಸ್ತಾ ಶಾಬ್ದಿಕವಾಗಿ ಕಲಿಕೆಯನ್ನು ಉಂಟು ಮಾಡುವುದೇ ಅರ್ಥಪೂರ್ಣ ಸ್ವೀಕಾರ ಕಲಿಕೆ ಅಂತ ಯಾರು ಹೇಳಿದರು? ಡೇವಿಡ್ ಅಸುಬೇಲ್ ಅವರು ಹೇಳಿದರು. ಇಲ್ಲಿ ಶಿಕ್ಷಕನ ಕೆಲಸವೇ ಮುಖ್ಯ, ಅಂದರೆ ಅವನೇ ಮೇನ್ ಲೀಡರ್ ಆಗಿರ್ತಾನೆ. ಹಾಗಾಗಿ ಅವನು ತನ್ನ ಸಂಘಟನಾ ಮನೋಭಾವದಿಂದ ವ್ಯಕ್ತಿ ಅಥವಾ ವಿಷಯಗಳನ್ನು ಜೋಡಿಸ್ಕೊಂಡು ತನ್ನ ವಾಕ್ಚಾತುರ್ಯದಿಂದ ಅಥವಾ ಶಾಬ್ದಿಕ ಸಂಪತ್ತಿನಿಂದ ಏನು ಮಾಡಬೇಕಂದ್ರೆ ವಿಷಯವನ್ನು ಕಲಿಕೆಯನ್ನು ಕಲಿಸ್ತಾ ಹೋಗ್ತಾನೆ. ಇದನ್ನೇ ಅರ್ಥಪೂರ್ಣ ಕಲಿಕೆ ಅಂತ ಹೇಳ್ತೀವಿ. ಹಾಗಾದರೆ ಈ ಕಲಿಕೆ ಯಾಂತ್ರಿಕವಾಗಿರುತ್ತಾ? ಇಲ್ಲ. ಇಲ್ಲಿ ಅರ್ಥಪೂರ್ಣ ಕಲಿಕೆ ಮತ್ತು ಯಾಂತ್ರಿಕ ಕಲಿಕೆಗೆ ವ್ಯತ್ಯಾಸ ಇದೆ. ಏನಪ್ಪ ಅಂದರೆ ಅರ್ಥಪೂರ್ಣ ಕಲಿಕೆಯಲ್ಲಿ ನಾವೇನು ಮಾಡ್ತೇವೆ ಅಂದ್ರೆ ಪ್ರತಿಯೊಂದು ಶಬ್ದ, ಪದ ಅಥವಾ ಯಾವುದೇ ಜ್ಞಾನ ಆಗಿರಲಿ ಅರ್ಥಪೂರ್ಣವಾಗಿರುತ್ತೆ ಮತ್ತು ಹಿಂದಿನ ಜ್ಞಾನವನ್ನು ಬಳಸ್ಕೊಂಡು ನಾವು ಹೊಸ ಜ್ಞಾನವನ್ನು ಸಂಘಟನೆಗೊಳಪಡಿಸ್ತೇವೆ ಅಥವಾ ಹೊಸ ಜ್ಞಾನವನ್ನು ಪಡೆಯುವಲ್ಲಿ ನಾವು ಮುಂದಾಗ್ತೀವಿ. ಆದರೆ ಯಾಂತ್ರಿಕ ಕಲಿಕೆ ಹಾಗಲ್ಲ. ಅಲ್ಲಿ ಏನಿರುತ್ತೆ ಆ್ಯಸ್ ಇಟ್ ಈಸ್ ತಂದು ಅವ್ರು ತಲೆಯಲ್ಲಿ ಹಾಕೋದು ಅಥವಾ ಹೊಸ ಜ್ಞಾನವನ್ನು ಹಿಂದಿನ ಜ್ಞಾನದೊಂದಿಗೆ ಜೋಡಣೆಗೊಳಿಸದೆ ಯಾಂತ್ರಿಕವಾಗಿ ಏನೈತಿ ಸಂದರ್ಭಕ್ಕೆ ತಕ್ಕಂತೆ ಯಾವ ಜ್ಞಾನ ಕೊಡಬೇಕು ಅಷ್ಟು ಕೊಟ್ಬಿಟ್ರೆ ಮುಗೀತು. ಇದು ಯಾಂತ್ರಿಕ ಕಲಿಕೆ ಆಗುತ್ತೆ. ಆದರೆ ಅರ್ಥಪೂರ್ಣ ಕಲಿಕೆ ಹಾಗಲ್ಲ. ಹಿಂದಿನ ಜ್ಞಾನವನ್ನು ಕೂಡ ಬಳಸ್ಕೊಂಡು ನಾವು ಕಲಿಕೆಯನ್ನು ಮಾಡ್ತೇವೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅರ್ಥಪೂರ್ಣ ಕಲಿಕೆಯು ಉತ್ತಮ ಸಮಸ್ಯೆ ಪರಿಹಾರದ ಸಾಮರ್ಥ್ಯ ಮತ್ತು ದೀರ್ಘಕಾಲೀನ ನೆನಪಿಗೆ ಕಾರಣವಾಗುತ್ತದೆ ಅಂತ ಯಾರು ಹೇಳ್ತಾರೆ? ಇಷ್ಟೋ ತನಕ ನಾವು ಶಿಕ್ಷಕ ಕೇಂದ್ರಿತ ಕಲಿಕೆಯ ಬಗ್ಗೆ ತಿಳ್ಕೊಂಡ್ವಿ. ಈಗ ಶಿಶು ಕೇಂದ್ರಿತ ಕಲಿಕೆ, ಅದುವೇ ಆವಿಷ್ಕಾರ ಕಲಿಕೆ ಅಥವಾ ಅನ್ವೇಷಣಾ ಕಲಿಕೆ. ಇಲ್ಲಿ ಮಗು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೆ ಮತ್ತು ಮುಖ್ಯವಾದ ವಿಚಾರ ಏನಂದರೆ ಮಗು ಸ್ವತಂತ್ರವಾಗಿ ಯೋಚನೆ ಮಾಡುವ ಮೂಲಕ ತನ್ನ ಕಲಿಕೆಯನ್ನು ತಾನೇ ಕಲಿತ್ಕೊಳ್ಳುತ್ತೆ. ಹಾಗಾದರೆ ಇಲ್ಲಿ ಶಿಕ್ಷಕನ ಪಾತ್ರವೇನು? ಇಲ್ಲಿ ಶಿಕ್ಷಕನ ಪಾತ್ರ ಕೇವಲ
ಮಾರ್ಗದರ್ಶಕನಾಗಿರುವುದು, ಅಂದರೆ ಫೆಸಿಲೇಟರ್ ಆಗಿರೋದು. ಇಲ್ಲಿ ಶಿಕ್ಷಕ ಕೇವಲ ಮಾರ್ಗದರ್ಶನವನ್ನು ಮಾತ್ರ ನೀಡೋದು, ಯಾವುದೇ ನೇರವಾದಂತಹ ಒಂದು ಸಹಾಯವನ್ನು ಮಾಡದೆ ಕೇವಲ ಯಾವ ರೀತಿ ಮಾಡಬೇಕು, ಏನೆಲ್ಲ ಬಳಸ್ಕೊಳ್ಬೇಕು ಅನ್ನೋದನ್ನು ಮಾತ್ರ ಮಾರ್ಗದರ್ಶನವನ್ನು ಮಾಡ್ತಾನೆ. ಆದರೆ ಮಗು ಸ್ವತಃ ತಾನೇ ತನ್ನ ಕಾರ್ಯನಿರ್ವಹಣೆಯ ಮೂಲಕ ಅಥವಾ ತನ್ನ ಪ್ರಯೋಗಗಳ ಮೂಲಕ ಒಂದು ಹೊಸ ಜ್ಞಾನವನ್ನು ಪಡೆದುಕೊಳ್ಳುವುದನ್ನೇ ನಾವೇನಂತ ಕರಿತೀವಿ, ಆವಿಷ್ಕಾರ ಕಲಿಕೆ ಅಥವಾ ಅನ್ವೇಷಣಾ ಕಲಿಕೆ. ಇದು ಸಂಪೂರ್ಣವಾಗಿ ಶಿಶು ಕೇಂದ್ರಿತವಾದಂಥ ಕಲಿಕೆ. ಇಲ್ಲಿ ಮಗುನೇ ಸ್ವತಃ ತನ್ನ ಪ್ರಯತ್ನದ ಮೂಲಕ ಹೊಸ ಹೊಸ ತತ್ವಗಳನ್ನು ಕಲಿತಾ ಹೋಗುತ್ತೆ. ನನ್ನ ಹಿಂದಿನ ತರಗತಿಯಲ್ಲಿ ನೀವು ನೋಡಿದ ಹಾಗೆ ಬ್ರೂನರ್ ಅವರು ಕೆಲವೊಂದಿಷ್ಟು ಜ್ಞಾನ ಪ್ರಾತಿನಿಧ್ಯ 3 ಹಂತಗಳನ್ನು, ಅಂದರೆ ಜ್ಞಾನದ ಹಂತಗಳು ಅಂತ ಕರಿತೇವೆ. ಬ್ರೂನರ್ ಅವರ ಜ್ಞಾನಾತ್ಮಕ ಹಂತಗಳು ಯಾವುವು? 3. ಯಾವುದು? ಇನ್ಯಾಕ್ಟಿವ್, ಐಕಾನಿಕ್ ಮತ್ತು ಸಿಂಬಾಲಿಕ್ ಅಂತ. ಏನಿದು ಇನ್ಯಾಕ್ಟಿವ್, ಐಕಾನಿಕ್ ಮತ್ತು ಸಿಂಬಾಲಿಕ್? ಇನ್ನೊಂದು ಸಾರಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ಆ ಹಿಂದಿನ ತರಗತಿಯ ವಿಡಿಯೋಗಳಲ್ಲಿ ಪೂರ್ಣವಾಗಿ ತಿಳಿಸಿದ್ದೇನೆ. ಆದರೂ ಕೂಡ ಇಲ್ಲಿ ಒಂದು ಸಣ್ಣ ಎಳೆಯ ಮೂಲಕ ತಿಳಿಸೋ ಪ್ರಯತ್ನ ಪಡ್ತೀನಿ. ಏನಂದರೆ, ಮಗು ಒಂದು ಎಕ್ಸಾಂಪಲ್ ಮೂಲಕ ಹೇಳೋದಾದರೆ, ಒಂದು ಮಗು ಶಾಲೆಗೆ ಹೋಗ್ಬೇಕಾಗಿರುತ್ತೆ. ಅದು ಮೊದಲನೇ ದಿನ ಅವನು ಶಾಲೆಗೆ ಹೋಗಬೇಕು. ಹಾಗಾದರೆ ಅವನು ಏನು ಮಾಡ್ತಾನಂದರೆ, ಮನೆಯಿಂದ ಶಾಲೆಗೆ ಹೋಗಬೇಕಾದ್ರೆ ಅವರು ಇವ್ರನ್ನ ಎಲ್ಲರನ್ನ ಕೇಳ್ಕೊಂಡು ಏನು ಮಾಡ್ತಾನಂದ್ರೆ ಮಗು ಶಾಲೆಯನ್ನು ತಲುಪ್ತಾನೆ. ಇದು ಮೊದಲನೇ ಹಂತ, ಅಂದರೆ ಇನ್ಯಾಕ್ಟಿವ್. ಅಂದರೆ ಇಲ್ಲಿ ಮಗು ಏನಾಗುತ್ತಂದ್ರೆ ತನ್ನ ಕ್ರಿಯೆಯ ಮೂಲಕ ಕಲಿಕೆಯನ್ನು ಪ್ರಾರಂಭಿಸುತ್ತೆ ಅಥವಾ ಕಲಿಕೆಯನ್ನು ಒಳಗೊಳ್ಳುತ್ತೆ. ಇನ್ನು ಎರಡನೇ ಬರೋದು ಐಕಾನಿಕ್. ಹೀಗೆ ಪ್ರತಿದಿನ ಹೋಗುವಂಥ ಮಗುವಿನ ಮೈಂಡಲ್ಲಿ ಒಂದು ಕಲ್ಪನೆಯಲ್ಲಿ ಅಥವಾ ದೃಶ್ಯದ ಮೂಲಕ ಒಂದು ಚಿತ್ರಣ ಮೂಡಿರುತ್ತೆ. ಏನು ಮೂಡಿರುತ್ತೆ? ನಾನು ಯಾವ ರೋಡಲ್ಲಿ ಹೋಗಬೇಕು ಮತ್ತು ಯಾವ ಕ್ರಾಸನ್ನು ದಾಟಬೇಕು ಮತ್ತು ಯಾವ ಸಂದಿಲಿ ಹೋಗಬೇಕು, ಇದೆಲ್ಲ ಮಗುವಿನ ಮನಸ್ಸಿನಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಚಿತ್ರಣ ಮೂಡಿರುತ್ತೆ. ಇದನ್ನೇ ನಾವೇನಂತ ಕರಿತೀವಿ? ಐಕಾನಿಕ್ ಅಂತ ಕರಿತೀವಿ. ಇದಾದ ಮೇಲೆ ನೆಕ್ಸ್ಟ್ ಬರೋದು, ನೀವು ಆ ಮಗುನ ನಿಮ್ಮ ಶಾಲೆಗೆ ಹೋಗಬೇಕು ಅಂತ ಹೇಳಿದ ತಕ್ಷಣ ಆ ಮಗುವಿನ ತಲೆಯಲ್ಲಿರುವಂಥ ಚಿತ್ರಣವನ್ನು ಆ ಮಗು ಒಂದು ಪೇಪರ್ ತೊಗೊಂಡು ಏನು ಮಾಡುತ್ತೆ ಅಂದರೆ ಸಿಂಬಾಲಿಕ್ ಆಗಿ ಒಂದು ನಕ್ಷೆಯ ಮೂಲಕ ನಮಗೇನು ಮಾಡುತ್ತಂದ್ರೆ ಗುರುತಿಸಿಕೊಡುತ್ತೆ. ಸೊ ಹೀಗೆ ಅಂದರೆ ಮೊದಲನೇದು ಕ್ರಿಯೆ ಮೂಲಕ ಕಲಿಕೆ ಆಗುತ್ತೆ. ಕ್ರಿಯೆ ಮೂಲಕ ಆಗುವಂಥ ಕಲಿಕೆ ನಂತರದಲ್ಲಿ ಏನಾಗುತ್ತೆ ಅಂದರೆ ಅದು ಕೆಲವೊಂದಿಷ್ಟು ಚಿತ್ರಣ ಅಥವಾ ಆಂತರಿಕವಾದಂತಹ ಒಂದಿಷ್ಟು ಜ್ಞಾನದೊಳಗೆ ಏನಾಗುತ್ತೆ ಅಂದರೆ ದೃಶ್ಯದ ಮಾಧ್ಯಮದ ಮೂಲಕ ಕಲಿಕೆ ಉಂಟಾಗುತ್ತೆ ಮಗುವಿನ ಮನಸ್ಸಿನಲ್ಲಿ. ಸೊ ನಂತರ ಬರೋದೇ ಸಿಂಬಾಲಿಕ್. ಹಾಗೆ ನಾವು ಕಲಿತಂಥ ಎಲ್ಲ ಕಲಿಕೆಯನ್ನು ನಾವೇನು ಮಾಡ್ತೀವಿ ಅಂದರೆ ಸಿಂಬಾಲ್ಗಳ ಮೂಲಕ ಅಥವಾ ಚಿತ್ರದ ಮೂಲಕ ಅಥವಾ ಚಿಹ್ನೆಗಳ ಮೂಲಕ ಅದನ್ನು ನಾವು ತಿಳಿಯಪಡಿಸ್ತೇವೆ. ಈಗ ಉದಾಹರಣೆಗೆ ಪೈಥಾಗೋರಸ್ನ ಪ್ರಮೇಯವನ್ನು ನಾವು ಬಿಡಿಸೋಕೆ ಮುಂಚೆ ದತ್ತಾಂಶಕ್ಕೆ ಆ ಒಂದು ಪರಿಹಾರಾತ್ಮಕವಾದಂತಹ ಕೆಲವೊಂದಿಷ್ಟು ವಿಚಾರಗಳನ್ನು ಬಿಡಿಸ್ತೀವಿ. ಅದಾದ ಮೇಲೆ ಅದರಿಂದ ಒಂದು ತೀರ್ಮಾನಕ್ಕೆ ಬರ್ತೀವಿ, ಯಾವುದು? ಪೈಥಾಗೋರಸ್ನ ನಿಯಮ. ಪೈಥಾಗೋರಸ್ನ ನಿಯಮವನ್ನು ನಂತರ ನಾವೇನು ಮಾಡ್ತೀವಿ ಹೇಳ್ರಿ? ಒಂದು ಸಂಖ್ಯೆ ಅಥವಾ ಅಕ್ಷರದ ರೂಪದೊಳಗೆ ಒಂದು ನಿಯಮವನ್ನು ಬರಿತೀವಿ. ಹೀಗೆ 3 ಹಂತಗಳನ್ನು ಬ್ರೂನರ್ ಅವರು ತಿಳಿಸಿದ್ದಾರೆ. ಈ ರೀತಿ ಜ್ಞಾನವು ಕೂಡ ಅನ್ವೇಷಣಾ ಕಲಿಕೆಯಲ್ಲಿ ಈ ರೀತಿ ನಡಿಬೇಕು ಅಂತ ಹೇಳಿದ್ದಾರೆ. ಇನ್ನು ಆವಿಷ್ಕಾರ ಕಲಿಕೆಯ ಪ್ರಮುಖ ತಂತ್ರಗಳು ಏನು? ನಾನು ಆಗಲೇ ಹೇಳಿದೆ, ಸ್ಕ್ಯಾಫೋಲ್ಡಿಂಗ್. ಏನಿದು ಸ್ಕ್ಯಾಫೋಲ್ಡಿಂಗ್ ಅಂದರೆ ಏಣಿ. ಮಗುವಿನ ಕಲಿಕೆ ಹೆಂಗಾಗಿರ್ಬೇಕು ಅಥವಾ ಮಗುವಿನ ಕಲಿಕೆಗೆ ನಾವು ಅಂದರೆ ಶಿಕ್ಷಕರು ಬೆಂಬಲಿತರಾಗಿರಬೇಕು. ಒಂದು ಜಸ್ಟ್ ಏಣಿ ಥರ ಅಷ್ಟೇ. ನಾವು ಕಲಿಕೆ ಮಾಡಬೇಕಾಗಿದ್ದು ಆ ವ್ಯಕ್ತಿ ಆಗಿರೋದ್ರಿಂದ ಅವನು ಸ್ವತಂತ್ರವಾಗಿ ಯೋಚನೆ ಮಾಡಲಿಕ್ಕೆ ಬಿಡಬೇಕು ಮತ್ತು ನಾವು ಒಂದು ಏಣಿಯ ಆಧಾರದ ಮೇಲೆ ಅವನ ಕಲಿಕೆಗೆ ಸಹಾಯವನ್ನು ಮಾಡಬೇಕು. ಇನ್ನು ಪಠ್ಯಕ್ರಮ ಹೇಗಿರಬೇಕು? ಪಠ್ಯಕ್ರಮ ನೇರವಾಗಿರದೆ ಸುರಳಿಯಾಕಾರವಾಗಿರಬೇಕು. ಅಂದರೆ ಹಿಂದೆ ಕಲಿತಂಥ ಜ್ಞಾನ ಮತ್ತೊಂದು ಮುಂದಿನ ಕಲಿತಂಥ ಜ್ಞಾನಕ್ಕೆ ಅನ್ವಯವಾಗುವಂತೆ ಮತ್ತು ಅದನ್ನು ಒಳಗೊಂಡಂತಹ ಕಲಿಕೆ ಉಂಟಾಗ್ತಾ ಹೋಗಬೇಕು. ಇದನ್ನೇ ಆವಿಷ್ಕಾರ ಕಲಿಕೆಯಲ್ಲಿ ಬ್ರೂನರ್ ಅವರು ಹೇಳಿದ್ದು, ಸ್ಕ್ಯಾಫೋಲ್ಡಿಂಗ್ ಮತ್ತು ಸುರುಳಿಯಾಕಾರದ ಪಠ್ಯಕ್ರಮ ಇರಬೇಕು ಅಂತ. ಹಾಗಾದರೆ ಆವಿಷ್ಕಾರದ ಕಲಿಕೆಯ ಪ್ರಯೋಜನಗಳೇನು? ಇದರಿಂದ ಮಗುವಿನಲ್ಲಿ ಏನಾಗುತ್ತೆ ಅಂದ್ರೆ ಆತ್ಮವಿಶ್ವಾಸ ಬೆಳೆಯುತ್ತೆ. ನಾನು ಮಾಡಬಲ್ಲೆ, ನಾನೇನನ್ನಾದರೂ ಸಾಧಿಸಬಲ್ಲೆ ಎಂಬ ಆತ್ಮವಿಶ್ವಾಸ ಬೆಳೆಯುತ್ತೆ ಮತ್ತು ಕಲಿಕೆಯು ಕೌಶಲ್ಯಪೂರಿತವಾಗಿರುತ್ತೆ. ಅಂದರೆ ಕಲಿಕೆ ಯಾವಾಗಲೂ ಕೌಶಲ್ಯದಿಂದ ಕೂಡಿದರೆ ಮಾತ್ರ ಹೆಚ್ಚು ಜೀವನದಲ್ಲಿ ನಾವೇನು ಮಾಡ್ಬೋದು ಅಂದರೆ ಅದನ್ನು ನಮ್ಮ ಜೀವನಕ್ಕೆ ಒಳಪಡಿಸ್ಬೋದು. ಕಲಿಕೆ ಕೇವಲ ಪಠ್ಯ ಪುಸ್ತಕಕ್ಕೆ ಸೀಮಿತವಾಗಿರೋದು ನಮ್ಮ ನೈಜ ಜೀವನಕ್ಕೂ ಕೂಡ ನಮ್ಮ ನೈಜ ಜೀವನಕ್ಕೂ ಕೂಡ ಅನ್ವಯಿಸುವಂತಿರಬೇಕು. ಮತ್ತು ಆಂತರಿಕ ಪ್ರೇರಣೆ ಇದು ಮುಖ್ಯವಾಗಿ.
ಮಕ್ಕಳ ಕಲಿಕೆ ಅಥವಾ ಆಸಕ್ತಿದಾಯಕವಾಗಿರಬೇಕು ಅಥವಾ ಮಕ್ಕಳ ಕಲಿಕೆ ಪರಿಣಾಮಕಾರಿಯಾಗಿರಬೇಕು ಅಂದ್ರೆ ಮಗುವಿನಲ್ಲಿ ಆಂತರಿಕವಾದಂಥ ಪ್ರೇರಣೆ ಬರಬೇಕು. ಬಾಹ್ಯ ಪ್ರೇರಣೆಗಿಂತ ಆಂತರಿಕ ಪ್ರೇರಣೆಗೆ ಹೆಚ್ಚು ಆವಿಷ್ಕಾರ ಕಲಿಕೆಯು ಏನು ಮಾಡುತ್ತೆ ಅಂದರೆ ಹೆಚ್ಚು ಒತ್ತನ್ನು ಕೊಡುತ್ತೆ. ಹಾಗಾದರೆ ಶಿಕ್ಷಕನ ಪಾತ್ರ ಏನು? ಇವೆರಡನ್ನ ನೋಡಿದ್ರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ನಾವು ಸಂಪೂರ್ಣ ಜ್ಞಾನದ ಸ್ವೀಕಾರಾತ್ಮಕ ಕಲಿಕೆ ಅದೆಯಲ್ಲ ಅದನ್ನೂ ಕೂಡ ನಾವು ಅಳವಡಿಸ್ಕೊಳ್ಬೇಕು. ಅಂದರೆ ಅಲ್ಲೂ ಕೂಡ ಅದೇನು ನಿಷ್ಕ್ರಿಯವಾದಂಥ ಕಲಿಕೆ ಏನಲ್ಲ. ಯಾಕಂದರೆ ಅದು ಹಿಂದೆ ಕಲಿತಂಥ ವಿಷಯಗಳನ್ನು ಇಂದಿನ ವಿಷಯಗಳೊಂದಿಗೆ ನಾವು ಜೋಡಿಸ್ತಾ ಹೋಗ್ತೀವಿ. ಶಾಬ್ದಿಕ ರೂಪದಲ್ಲಿ ಇದ್ದರೂ ಕೂಡ ಅದು ನಾವೇನು ಯಾಂತ್ರಿಕವಾಗಿ ಕಲಿಸ್ತೆ ಹಿಂದಿನ ವಿಷಯವನ್ನು ಇಂದಿನ ವಿಷಯದೊಂದಿಗೆ ಜೋಡಿಸ್ತಾ ಕಲಿಸ್ತಾ ಹೋಗ್ತೀವಿ. ಸೊ ಹಾಗಾಗಿ ಅದರ ಜೊತೆಗೆ ಈ ಅನ್ವೇಷಣಾ ಕಲಿಕೆಯನ್ನು ಕೂಡ ನಾವು ಬಳಸ್ಕೊಳ್ತಾ ಹೋದರೆ ನಮ್ಮ ಕಲಿಕೆ ಪರಿಣಾಮಕಾರಿಯಾಗಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಪ್ರತಿಯೊಂದು ಕಲಿಕಾ ತರಗತಿಯು ಕೂಡ ಹೇಗಿರಬೇಕಂದ್ರೆ ಅದರದೇ ಆದಂತಹ ಕೆಲವೊಂದಿಷ್ಟು ಸಾಧನ ಸಾಮಗ್ರಿಗಳನ್ನು ಒಳಗೊಂಡು ಆಕರ್ಷಕವಾದಂತಹ ಒಂದು ಶಿಕ್ಷಣ ತುಂಬಿದಂತಹ ಅಥವಾ ಆಕರ್ಷಕವಾದಂಥ ತರಗತಿಯನ್ನು ನಾವು ಮಕ್ಕಳಿಗೆ ನಿರ್ಮಾಣ ಮಾಡಿದಾಗ ಮಕ್ಕಳ ಶಿಕ್ಷಣ ಏನಾಗುತ್ತಂದರೆ ಬ್ರೂನರ್ ಅವರು ಹೇಳಿದಾಗೆ ಶಿಕ್ಷಣವು ವ್ಯಕ್ತಿಯನ್ನು ತನ್ನ ಸಾಮರ್ಥ್ಯಗಳ ಪೂರ್ಣ ವಿಕಾಸಕ್ಕೆ ಕರೆದೊಯ್ಯುವ ಪ್ರಕ್ರಿಯೆ ಅನ್ನೋದನ್ನು ಸಾಬೀತುಪಡಿಸಿದಂತಾಗುತ್ತೆ. ಹಾಗಾಗಿ ಇಂತಹದೇ ಮತ್ತೊಂದು ಸ್ವಾರಸ್ಯಕರವಾದಂತಹ ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.